ಇದು ಒನ್ ಅಂಡ್ ಓನ್ಲಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್. ಪಬ್ಲಿಕ್ ಟಿವಿ ವೇದಿಕೆಯಲ್ಲಿ ಅಣ್ಣ ಅಕ್ಕ ಫೈಟ್. ಅಕ್ಕ ನಾನು ಒಳ್ಳೆಯವನು ಎಂದಿದ್ದ ಸಿಟಿ ರವಿಗೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದು ಒನ್ ಅಂಡ್ ಓನ್ಲಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಪಬ್ಲಿಕ್ ಟಿವಿ ವೇದಿಕೆಯಲ್ಲಿ ಅಣ್ಣ ಅಕ್ಕ ನಡುವಣ ಫೈಟ್ ಏರ್ಪಟ್ಟಿದೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಅಕ್ಕ ನಾನು ಕೆಟ್ಟವನಲ್ಲ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅಣ್ಣ ಅಣ್ಣ ಎನ್ನುತ್ತಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿಯಿಂದ ನೀನು ಕೆಟ್ಟವನು, ನಿನ್ನನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತ ಸಚಿವೆ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಕಿರು ಸಂದರ್ಶನದಲ್ಲಿ ಅಬ್ಬರಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರೈಟ್, ಕಳೆದ ಗುರುವಾರ ಪರಿಷತ್ನಲ್ಲಿ ನಡೆದಂತಹ ಒಂದು ಮಾತು ಇಲ್ಲಿಯವರೆಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದರ ಬಗ್ಗೆ ಒಬ್ಬರಿಗೊಬ್ಬರು ಹೇಳಿಕೆಗಳನ್ನ ಕೊಡ್ತಾನೆ ಹೋಗ್ತಿದ್ದಾರೆ. ಪಬ್ಲಿಕ್ ಟಿವಿಗೆ ಸಿಟಿ ರವಿ ಅವರು ಒಂದು ಸಂದರ್ಶನವನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂದಾಗ, ತಪ್ಪು ತಿಳ್ಕೊಳ್ಬೇಡಿ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ರು. ಇದನ್ನ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಸಿಟಿ ರವಿ ಅವರು ಹೃದಯದಿಂದ ಕೆಟ್ಟವನಲ್ಲ, ಆದರೆ ಬಾಯಿಂದ ಕೆಟ್ಟವನು ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ಆದರೆ ನಾನಂತೂ ಕ್ಷಮಿಸುವಂತಹ ವಿಚಾರವೇ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಗೆ ಇದು ಎಂಡ್ ಆಗ್ತಾ ಇಲ್ಲ. ಸಭಾಪತಿಗಳು ಇದು ಮುಗಿದ ಅಧ್ಯಾಯ ಅಂತ ಹೇಳಿದ್ರು ಕೂಡ ಇದು ಮುಂದುವರೆದ ಅಧ್ಯಾಯವಾಗಿ ಮುಂದುವರಿತಾನೆ ಹೋಗ್ತಾ ಇದೆ. ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಅಕ್ಕ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮಿಸುವಂತಹ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ವಾಟ್ ನೆಕ್ಸ್ಟ್, ಏನ್ ಆಗ್ಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಆ ಒಂದು ಪ್ರಕರಣ ಏನಿದೆ ಅದು ಮುಗಿದ ಅಧ್ಯಾಯ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಅಲ್ಲೂ ಕೂಡ ರೂಲಿಂಗ್ ಕೊಟ್ಟಿದ್ರು, ಈಗಾಗಲೇ ಹೊರಗಡೆನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪೊಲಿಟಿಕಲ್ ಆಗಿ ಎಲ್ಲ ಒಂದು ಕಡೆ ಇದು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಅನ್ನೋದು ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಸಿ ಟಿ ರವಿಯವರು ಅಲ್ಲಿಂದ ಬಂದ ಬಳಿಕ ಬೇರೆ ಬೇರೆ ರೀತಿಯ ಪೊಲಿಟಿಕಲ್ ಆಗಿ ಏನು ಹೇಳಿಕೆಯನ್ನು ಕೊಟ್ಟರು ಅದನ್ನು ಕಾದು ನೋಡಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ನಾನು ಕ್ಷಮಿಸೋ ಮಾತೇ ಇಲ್ಲ, ಹಾಗಾಗಿ ನನ್ನ ಹೋರಾಟವನ್ನು ನಾನು ಮುಂದುವರಿಸ್ತೇನೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗುವಂಥ ಸಂದರ್ಭದಲ್ಲಿ ಸಿ ಟಿ ರವಿಯವರು ಪಬ್ಲಿಕ್ ಟಿವಿ ಜೊತೆ ಒಂದು ಮಾತನ್ನು ಹೇಳಿದರು. ಅಂದರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ.
ಅಂದರೆ ಎಲ್ಲ ಒಂದು ಕಡೆ ಅಲ್ಲಿಗೆ ಆ ಪ್ರಕರಣವನ್ನು ಮುಗಿಸುವ ಒಂದು ಸಂದೇಶ ಅಥವಾ ಸೂಕ್ಷ್ಮವಾಗಿ ಆ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು ಇರಾದೆ ಸಿ ಟಿ ರವಿಯವರಿಗೆ ಇತ್ತೇನೋ. ಆದರೆ ಅದಾದ ಬಳಿಕ ಬೇರೆ ಬೇರೆ ರೀತಿಯ ಪೊಲಿಟಿಕಲ್ ಆಗಿ ಡೆವಲಪ್ಮೆಂಟ್ ತೆಗೆದುಕೊಳ್ತು ಮತ್ತು ಬೇರೆ ಬೇರೆ ರೀತಿಯ ಟಾಕ್ವಾರದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಎನ್ಕೌಂಟರ್ ಮಾಡೋದಕ್ಕೆ ಮುಂದಾಗಿದ್ರು, ನಕಲಿ ಎನ್ಕೌಂಟರ್ ಆಗ್ತಾ ಇತ್ತು ಅಂತ ಕೂಡ BJP ನಾಯಕರು ಒಂಥರ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ರು. ಇವತ್ತು ಆ ಎಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೌಂಟ್ರ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಅಣ್ಣ ಅಣ್ಣ ಅಂತ ಹೇಳ್ಕೊಂಡೆ ನಾನು ನಿಮ್ಮ ಕ್ಷಮಿಸೋ ಮಾತೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಖಂಡಿತವಾಗಿ ಕೂಡ ಸದ್ಯಕ್ಕೆ ಈ ರಾಜಕೀಯ ಜಟಾಪಟಿ ನಿಲ್ಲೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಸಭಾಪತಿಗಳ ಬಳಿ ಮತ್ತೊಮ್ಮೆ ದೂರು ಕೊಟ್ಟು ಆ ಆಡಿಯೋ ವಿಡಿಯೋ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು FSLಗೆ ಕಳಿಸಿ ಅಲ್ಲಿಂದ ವರದಿ ಬಂದಂಥ ಸಂದರ್ಭದಲ್ಲಿ ಸಭಾಪತಿಯವರ ರೂಲಿಂಗ್ ಏನಿರುತ್ತೆ ಆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಆಗಿರುತ್ತೋ ಅಥವಾ ಇಲ್ಲೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಅಲ್ಲಿ ತನಕ ಈ ಜಟಾಪಟಿ ಮುಂದುವರಿಯುತ್ತೆ. 26 ಮತ್ತು 27ನೇ ತಾರೀಕು ಕಾಂಗ್ರೆಸ್ನ ಮಹಾಧಿವೇಶನ ಇದೆ. ಅದಾದ ಬಳಿಕ ಮತ್ತೊಂದು ಹಂತದ ಬೇರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ.